ಕಲಿ ಮೊದಲುಗೊಂಡ ದಾನವರೊಳಗೆ 45 ಈ ಪರಿ ತಿಳಿದುಪಾಸನೆ ಮಾಡು ಮರೆಯದೆ ಪರಮ ಭಕುತಿಯಲಿ. ಇಳೆಯೊಳಗೆ ಸಂಚರಿಸು ಲಕ್ಷ್ಮೀ ನಿಲಯ ನಾಳಾನೆಂದು ಸರ್ವಸ್ಥಳಗಳಲ್ಲಿ ಸಂತೈಸುತ್ತಿಪ್ಪನು ಗೆಳೆಯನಂದದಲ್ಲಿ. ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 3. ಕಲಿ ಮೊದಲುಗೊಂಡ ದಾನವರೊಳಗೆ 45 ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕೊನೆಯ 100 ವಿಭಾಗ ಮಾಡಿ ಕಲಿ ಮೊದಲಾದ ಸಕಲ ದೈತ್ಯರಲ್ಲಿ, ತಮೋಯೋಗ್ಯ ಜೀವರಲ್ಲಿ ಮತ್ತು ಮಧ್ಯಮ ಜೀವರಾದ ರಾಜಸರಲ್ಲಿ ಇಟ್ಟಿರುವ ದತ್ತ ಸ್ವಾತಂತ್ರ್ಯದ ವಿವರಗಳನ್ನು ತಿಳಿಸುತ್ತಾರೆ. ತಮೋಯೋಗ್ಯ ಚೇತನರಲ್ಲಿ ಕಲಿಯು ನೀಚತಮನು. ಕಲಿಯಿಂದ ಪ್ರಾರಂಭಿಸಿ ತೃಣಾಂತ ತಮೋಯೋಗ್ಯ ಜೀವರ ಗುಂಪು 1. ಅಂತೆಯೇ ಮಧ್ಯಮ ಜೀವರಾದ ರಾಜಸರು ನಿತ್ಯ ಸಂಸಾರಿಗಳು. ಆ ವರ್ಗದಲ್ಲಿ ಪುರಂಜನನೆಂಬುವನು ಶ್ರೇಷ್ಠನು. ಅವನಿಂದ ಪ್ರಾರಂಭಿಸಿ ತೃಣಾಂತ ನಿತ್ಯ ಸಂಸಾರಿಗಳ ಚೇತನ ವರ್ಗ 2. ತಮೋಯೋಗ್ಯರು ಭಗವದ್ವೇಷಿಗಳು ಹಾಗೂ ಭಗವದ್ಭಕ್ತರ ದ್ವೇಷಿಗಳೂ ಆದ ತಾಮಸರಲ್ಲಿ ಜ್ಞಾನದಿಂದ ಕೂಡಿದ ಪಾಪ ಪುಣ್ಯಗಳೆಂಬ ಮಿಶ್ರ ಕರ್ಮಗಳ ಫಲಗಳಿಗೆ ಭಾಜನರಾದ ರಾಜಸರೆಂಬ ಮಿಶ್ರಜೀವರಲ್ಲಿ ಶ್ರೀ ಪರಮಾತ್ಮನು ಅವರವರ ದ್ವಾರ ವ್ಯಾಪಾರಗಳನ್ನು ಬಿಂಬಕ್ರಿಯಾದ್ವಾರ ಮಾಡಿಸುತ್ತಿರುವುದಕ್ಕಾಗಿ ಅವಶಿಷ್ಟ 45 ಭಾಗಗಳನ್ನು ಇಟ್ಟನು. ಈ ರಹಸ್ಯವನ್ನು ಮರೆಯದೆ ಪರಮ ಕಾರುಣಿಕನಾದ ಶ್ರೀ ಪರಮಾತ್ಮನಲ್ಲಿ ಪರಮ ಭಕ್ತಿಯನ್ನಿಟ್ಟು ಉಪಾಸನೆ ಮಾಡು. ಜೀವರ ಕರ್ತೃತ್ವ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಲು ಬಿಂಬರೂಪನಾದ ಆ ಜಗದಂಬಾ ರಮಣನು ಈ ಡಿಂಬದೊಳಗಿದ್ದು ಆಯಾಯ ಜೀವರ ಸ್ವರೂಪ ಯೋಗ್ಯತೆಗನುಗುಣವಾಗಿ ತನ್ನ ಸ್ವಾತಂತ್ರ್ಯ ಗುಣದಿಂದ ಪ್ರೇರಿಸುತ್ತಿರುವನು. ಅಂತಹ ಲಕ್ಷ್ಮೀಪತಿಯಲ್ಲಿ ನಿನ್ನ ಲಕ್ಷ್ಯವನ್ನಿಟ್ಟು ಅರೆ ಕ್ಷಣ ಬಿಡದೆ ಅವನ ಬಿಂಬಕ್ರಿಯಾ ರೂಪವಾದ ಮಹಾಮಹಿಮೆಗಳನ್ನು ಧ್ಯಾನಿಸುತ್ತಾ ನಿನ್ನ ಕರ್ತೃತ್ವ ಶಕ್ತಿಯನ್ನು ಭಗವದಧೀನವೆಂದರಿತು ಅವನ ಸೇವಕರ ಸೇವಕನೆಂದು ನಿರ್ಭಯದಿ ಈ ಭೂಮಿಯಲ್ಲಿ ಸಂಚರಿಸುತ್ತಿರು. ಅಹಂ ಕರ್ತೃತ್ವಾಭಿಮಾನರಹಿತರಾದ ನೈಚ್ಛಾನುಸಂಧಾನವುಳ್ಳ ನಿಜ ಭಕ್ತರನ್ನು ಆ ನಿರಂಜನನು ಸರ್ವಸ್ಥಳ ಕಾಲ ಅವಸ್ಥಾದಿಗಳಲ್ಲಿ ಆಪ್ತನಾದ ಮಿತ್ರನು ನಮ್ಮ ಆಪತ್ಕಾಲಕ್ಕೊದಗುವಂತೆ ಸದಾ ಸಂತೈಸುತ್ತಾ ಸಂರಕ್ಷಿಸುವನು ಎಂಬುದು ಈ ಪದ್ಯದ ತಾತ್ಪರ್ಯಾರ್ಥವು. ವಿಶೇಷ ವಿಚಾರವೆಂದರೆ ಹಿಂದಿನ 3 ಪದ್ಯಗಳಿಂದ ಶ್ರೀಹರಿಯು ತನ್ನ ಅಪಾರ ಸ್ವಾತಂತ್ರ್ಯವೆಂಬ ಗುಣದಲ್ಲಿ ಕೇವಲ 400 ಭಾಗಗಳನ್ನು ತೆಗೆದುಕೊಂಡು ವಿಭಾಗಿಸಿದರೆಂದು ತಿಳಿಸಿದ್ದಾರೆ. 400 ಸಂಖ್ಯಾಕವಾದ ರಾಶಿಯನ್ನು 2 ಭಾಗವಾಗಿ ವಿಭಾಗಿಸಿದನು. ತದರ್ಧ 200 ಭಾಗಗಳು, ಅವಶಿಷ್ಟ ಅರ್ಧವಾದ 200 ಭಾಗಗಳು. ಪೂರ್ವಾರ್ಧ 200 ಭಾಗಗಳಲ್ಲಿ ಪುನಃ 2 ಪ್ರಕಾರ ಹಂಚಿಕೆ ತನ್ನಲ್ಲಿಯೇ ಇಟ್ಟುಕೊಂಡ ಸ್ವಾಖ್ಯ ಸ್ವಾತಂತ್ರ್ಯ ಭಾಗಗಳು 132 ಮುಕ್ಕಾಲು. ರಮಾದೇವಿಯರಲ್ಲಿ ಸೃಷ್ಟ್ಯಾದಿ ವ್ಯಾಪಾರ ಕಾರ್ಯಗಳಿಗೆ ಕಾರಣವಾದ ಭಾಗಗಳು 67 ಕಾಲು ಭಾಗಗಳು. ಅಲ್ಲಿಗೆ ಒಟ್ಟು ಪೂರ್ವಾರ್ಧ 200 ಭಾಗಗಳು. ತನ್ನಲ್ಲಿಟ್ಟುಕೊಂಡ 132 ಮುಕ್ಕಾಲು ಭಾಗಗಳಲ್ಲಿ 4 ಪ್ರಕಾರವಾಗಿ ವಿಂಗಡಿಸಿದನು. ಸೃಷ್ಟ್ಯಾದಿ ಕಾರ್ಯಗಳಿಗೆ ಕಾರಣವಾದದ್ದು 129 ಮುಕ್ಕಾಲು ಭಾಗ, ಸ್ವಗತ ಸ್ವಾತಂತ್ರ್ಯ ವಿಭಾಗಕ್ಕೆ 1 ಭಾಗ, ಸರ್ವ ಸ್ವಾತಂತ್ರ್ಯ ವಿಭಾಗಕ್ಕೆ 1 ಭಾಗ, ರಮಾದೇವಿಯರೊಡನೆ ಅಂಗಸಂಘಕ್ಕಾಗಿ 1 ಭಾಗ. ಅಲ್ಲಿಗೆ ಒಟ್ಟು 132 ಮುಕ್ಕಾಲು ಭಾಗಗಳು. ರಮಾದೇವಿಯರಲ್ಲಿಟ್ಟ 67 ಕಾಲು ಭಾಗಗಳ ಹಂಚಿಕೆ ರಮಾದೇವಿಯರಲ್ಲಿ ಸೃಷ್ಟಿಗೆ ಕಾರಣವಾದದ್ದು 66 ಕಾಲು ಭಾಗಗಳು. ರಮಾದೇವಿಯರಲ್ಲಿ ಕಾರ್ಯನಿರ್ವಹಣೆಗೆ 1 ಭಾಗ,
ಅಲ್ಲಿಗೆ ಒಟ್ಟು 67 ಕಾಲು ಭಾಗಗಳು. ಅವಶಿಷ್ಟ ಉತ್ತರಾರ್ಧ 200 ಭಾಗಗಳ ಹಂಚಿಕೆ. ಬ್ರಹ್ಮದೇವರಲ್ಲಿ ಸೃಷ್ಟ್ಯಾದಿ ಕಾರಣಕ್ಕಾಗಿ ಸರಸ್ವತೀ ದೇವಿಯರು ಸೇರಿ 52 ಭಾಗಗಳು. ಶ್ರೀ ವಾಯುದೇವರಲ್ಲಿ ತತ್ವದೇವತೆಗಳ ನಿಯಮನ ಶ್ವಾಸಾದಿ ಕಾರ್ಯಗಳು ಇತ್ಯಾದಿ. ಇಲ್ಲಿ ಶ್ರೀ ಭಾರತೀ ದೇವಿಯರು ಗ್ರಾಹ್ಯ, ಒಟ್ಟು 48 ಭಾಗಗಳು. ಅಲ್ಲಿ ಮಹತ್ತತ್ವಾಭಿಮಾನಿಗಳಲ್ಲಿ ಒಟ್ಟು 100 ಭಾಗಗಳು. ಇನ್ನು ಉಳಿದ 100 ಭಾಗಗಳ ಹಂಚಿಕೆ. ಅಹಂಕಾರ ತತ್ವಾಭಿಮಾನಿಗಳಾದ ರುದ್ರದೇವರಲ್ಲಿ ಇಲ್ಲಿ ಗರುಡಶೇಷರು ರುದ್ರಗಣಗಳೂ ಸೇರಿದೆ. ಅಂತೆಯೇ ತತ್ಪತ್ನಿಯರಾದ ಭಾರತಿ, ಸೌಪರ್ಣಿ ಮತ್ತು ವಾರುಣಿಯರೂ ಸೇರಿ ಒಟ್ಟು 20 ಭಾಗಗಳು. ಮನೋಭಿಮಾನಿಗಳಾದ ಇಂದ್ರಕಾಮರಲ್ಲಿ ಮತ್ತು ತತ್ಪತ್ನಿಯರಾದ ಶಚಿ ಮತ್ತು ರತಿ ಸೇರಿ ಒಟ್ಟು 15 ಭಾಗಗಳು. ಉಳಿದ ತತ್ವದೇವತೆಗಳಲ್ಲಿ ಹಾಗೂ ತತ್ಪತ್ನಿಯರಲ್ಲಿ 10 ಭಾಗಗಳು. 9 ಕೋಟಿ ತತ್ವದೇವತೆಗಳು ಮುಕ್ತಿಯೋಗ್ಯರಲ್ಲಿ, 24 ಕೋಟಿ ಅಜಾನಜರು ಅವರಲ್ಲಿ ಸೇರಿದ 100 ಕಡಿಮೆ 100 ಕೋಟಿ ಋಷಿವರ್ಗ ಮಾನುಷ ಗಂಧರ್ವರಾರಭ್ಯ ತೃಣಾಂತ ಮುಕ್ತಿಯೋಗ್ಯರಲ್ಲಿ 10 ಭಾಗಗಳು. ಕಲ್ಯಾದಿ ತೃಣಾಂತ ತಮೋಯೋಗ್ಯರಲ್ಲಿ, ಪುರಂಜನಾದಿ ತೃಣಾಂತ ರಾಜಸ ಜೀವರಲ್ಲಿ 45 ಭಾಗಗಳು. ಒಟ್ಟು 100 ಭಾಗಗಳು. ಅಲ್ಲಿಗೆ 400 ಭಾಗಗಳು ಪೂರ್ಣವಾಯಿತು. ಈ ಹಂಚಿಕೆಯ ವಿವರಣೆಯನ್ನು ಒಂದು ದೃಷ್ಟಾಂತದಿಂದ ತಿಳಿಸಬಹುದು. ವಿದ್ಯುತ್ತು ಶಕ್ತಿಯ ರೂಪ. ಅದು ವಿವಿಧ ಸಾಮರ್ಥ್ಯವಿರುವ ಸೂಕ್ಷ್ಮ ತಂತಿಗಳಲ್ಲಿ ಹರಿಯುತ್ತಿರುವಾಗ ಆ ತಂತಿಗಳ ಸ್ವಭಾವ, ಮಂದ, ಉದ್ದ, ತಾಪ ಇವುಗಳಿಗನುಗುಣವಾಗಿ ಪ್ರಕಾಶವು ಅಭಿವ್ಯಕ್ತವಾಗುವುದು. ಒಂದೇ ಮಂದ, ಒಂದೇ ಉದ್ದವಿರುವ ಬಾಕಿ ವಿದ್ಯುದ್ದಾವಾಹಕಗಳಲ್ಲಿ ಪ್ರಕಾಶ ಪ್ರದತ್ತ ಸಾಮರ್ಥ್ಯವಿದೆ, ವಿಧವಾಗಿದೆ. ಅಂತೆಯೇ ನೀಚೋಚ್ಛ ಭಾವದಿಂದ ಕೊಟ್ಟಿರುವ ಜೀವರುಗಳಲ್ಲಿ ಬಿಂಬಕ್ರಿಯಾ ರೂಪವಾದ ದತ್ತ ಸ್ವಾತಂತ್ರ್ಯ ಇರುವುದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.